ದೀಪಾವಳಿ ಹಬ್ಬದ ಪ್ರಯುಕ್ತ ಹಾವೇರಿಯಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷ ಸಂಭ್ರಮದಿಂದ ಹೋರಿ ಬೆದರಿಸುವ ಆ ಹೋರಿ ಪ್ರತಿ ವರ್ಷ ಸಂಭ್ರಮದಿಂದ ನಡೆಯುತ್ತಿದ್ದ ಈ ಹೋರಿ ಬೆದರಿಸುವ ಸ್ಪರ್ಧೆ ಈ ಬಾರಿ ಸಾವು ನೋವಿಗೂ ಕೂಡ ಕಾರಣವಾಗಿತ್ತು. ಯಾಕೆ, ಏನಾಯ್ತು ಅಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ದೀಪಾವಳಿಯ ಸಂಭ್ರಮ ಕಸಿದ ಹೋರಿ ಬೆದರಿಸುವ ಸ್ಪರ್ಧೆ. ಹೋರಿ ತಿವಿತಕ್ಕೆ 2 ಬಲಿ, 6ಕ್ಕೂ ಹೆಚ್ಚು ಮಂದಿಗೆ ಗಾಯ. ಭರ್ಜರಿಯಾಗಿ ಓಡುತ್ತಿರೋ ಕೊಬ್ಬರಿ ಹೋರಿಗಳು, ಹೋರಿಗಳನ್ನ ಹಿಡಿಯಲು ನಿಂತಿರೋ ಯುವಕರು, ಸಾವನ್ನಪ್ಪಿದ 2 ವಯೋವೃದ್ಧರು. ಇದು ಹಾವೇರಿಯ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಕಂಡುಬಂದ ದೃಶ್ಯಗಳಿವು. ಹೌದು, ದೀಪಾವಳಿ ಹಬ್ಬದ ಪ್ರಯುಕ್ತ ಹಾವೇರಿ ಜಿಲ್ಲೆಯಾದ್ಯಂತ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗ್ತಿದೆ. ನಗರದ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಭರ್ಜರಿಯಾಗಿ ಹೋರಿ ಬೆದರಿಸುವ ಸ್ಪರ್ಧೆಯನ್ನ ನಡೆಸಲಾಯಿತು. ಸಂಜೆ ಮನೆಗೆ ಹೋಗುತ್ತಿದ್ದ ವೇಳೆ ವೃದ್ಧನೋರ್ವನಿಗೆ ಹೋರಿ ತಿವಿದು ಸಾವನ್ನಪ್ಪಿದ್ದಾರೆ. 70 ವರ್ಷದ ಚಂದ್ರಶೇಖರ ಕೋಡಿಹಳ್ಳಿ ಮೃತ ವೃದ್ಧರಾಗಿದ್ದು ಹಾವೇರಿಯ ದಾನೇಶ್ವರಿ ನಗರದ ನಿವಾಸಿಯಾಗಿದ್ದಾರೆ. ಈತ ಹಾವೇರಿ ತಾಲೂಕಿನ ದೇವಿಹೊಸೂರು ಗ್ರಾಮದಲ್ಲೂ ಸಹ ಹೋರಿ ತಿವಿತಕ್ಕೆ ವಯೋವೃದ್ಧನೋರ್ವ ಸಾವಿಗೀಡಾಗಿದ್ದಾರೆ. 70 ವರ್ಷದ ಗನಿಸಾಬ್ ಮೃತಪಟ್ಟ ವೃದ್ಧ. ಹೋರಿ ಹಬ್ಬವನ್ನ ನೋಡಿ ಮನೆಗೆ ಹೋಗುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ಇನ್ನು ಘಟನೆಯಲ್ಲಿ 6ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯಗಳು ಆಗಿದ್ದು, ಕೆಲವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಒಟ್ಟಾರೆ ಸಂಭ್ರಮದಲ್ಲಿ ನಡೆಯಬೇಕಿದ್ದ ಹೋರಿ ಬೆದರಿಸುವ ಸ್ಪರ್ಧೆ ಈ ಬಾರಿ 2 ಸಾವುಗಳು ಉಂಟಾಗಿರುವ ಕಾರಣ ಆ ಸಂಭ್ರಮವನ್ನ ಕಸಿದುಕೊಂಡಿದೆ. ಹೋರಿ ಬೆದರಿಸುವ ಸ್ಪರ್ಧೆ ಆಯೋಜಿಸಿರುವ ಆಯೋಜಕರು ಯಾವುದೇ ಅನಾಹುತಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸುವುದು ಬಹುಮುಖ್ಯ ಸಂಗತಿಯಾಗಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.